ಬಸವ ಕಲ್ಯಾಣದ ಸಹಾಯಕ ಆಯುಕ್ತರು ಆದಂತ ಪ್ರಕಾಶ್ ಕುದ್ರಿ ಸಾಹೇಬ್ರೆ, ತಾಲೂಕಿನ ದಂಡಾಧಿಕಾರಿಗಳು ತಹಸೀಲ್ದಾರರು ಆದಂತ ದತ್ತಾತ್ರೇಯ ದಾದಾ ಸರ್ ಅವರೇ, ರಮೇಶ್ ಶಿಲ್ಪಿ ಅವರೇ, ಹಾಲು ಅವರೇ, ದಿಲೀಪ್ ಕುಮಾರ್ ಅವರೇ, ರಾಜ್ಕುಮಾರ್ ಸರ್ ಅವರೇ, ಸಿದ್ದಿರಾಯ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಜ್ಞಾನೇಶ್ವರ್ ಮೂಳೆ ಅವರೇ, ಅರವಿಂದ್ ಗುತ್ತಿ ಅವರೇ, ಮದನ್ ಸರ್ ಅವರೇ, ಜಾಲಿಂದರ್ ಅವರೇ, ಓಂ ಪಾಟೀಲ್ ಅವರೇ, ಪ್ರಕಾಶ್ ಮೆಂಡೋಳೆ ಅವರೇ, ಬಾಬುರಾವ್ ಹಿಂಸೆ ಅವರೇ, ರಾಜ್ಕುಮಾರ್ ಅಲ್ಸೆಟ್ಟಿ ಅವರೇ ಮತ್ತು ಸಮಸ್ತ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲ ಅಧಿಕಾರಿಗಳೇ, ನಿಮ್ಮೆಲ್ಲರಿಗೂ ಈ ಪವಿತ್ರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಕ್ಕಂಥ ಸಮಯ ಮುದ್ದು ಮಕ್ಕಳಿಗಾಗಿ ಕೊಡ್ತೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಹೇಳಿದ್ದೆ. ನಾನು ಮಾತಾಡಬಾರ್ದು, ನಿಮ್ಮೆಲ್ಲರಿಗೂ ಬರೀ ಶುಭಾಶಯಗಳನ್ನ ಹೇಳಬೇಕು. ನಮ್ಮ ಕ್ರಿಯಾಶೀಲ ಸಹಾಯಕ ಆಯುಕ್ತರು ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ದಿನಗಳ ಮುಂದಿನ ಕಾರ್ಯಕ್ರಮದಲ್ಲಿ ಈ ಸಭಾಭವನ ತುಂಬಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಟುಕೊಂಡು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ. ಹಾಗಾಗಿ ನಾವ್ಯಾರೂ ಅಲ್ಲಗಳೆಯುವಂತಿಲ್ಲ. ತಾವೆಲ್ಲರೂ 8ನೇ ತರಗತಿಯ ಒಬ್ಬ ವಿದ್ಯಾರ್ಥಿನಿ ವೈಷ್ಣವಿ ಅಂತಕ್ಕಂಥ ಮಗು, ಇನ್ನೊಬ್ಬ ಮಗು ರುದ್ರಾಕ್ಷ ಅಂತಕ್ಕಂಥ 4ನೇ ತರಗತಿಯ ಮಗು ಈ ದಿನದ ಕುರಿತು ನಿರಂತರವಾಗಿ ಮಾತನಾಡಿದ ತಾವೆಲ್ಲರೂ ಕೇಳಿದ್ದೇವೆ. ಬರೀ ಅವರಷ್ಟೇ ಮಾತಾಡಬೇಕಂತ ಹೇಳಿ ನನ್ನ ಉದ್ದೇಶ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಕೂಡ ಯಾವ ರೀತಿ ವೈಷ್ಣವಿ ಮಾತನಾಡಿದ್ರು, ಯಾವ ರೀತಿ ರುದ್ರಾಕ್ಷ ಅಂತಕ್ಕಂಥ 4ನೇ ತರಗತಿಯ ಮಗು ಆ ರೀತಿ ನಿಂತು ನಿರಂತರವಾಗಿ ಮಾತನಾಡ್ತಾ ಅಂದ್ರೆ ಇಲ್ಲಿ ನಾವೆಲ್ಲರೂ ಕೂತ ಮಾತನ್ನ ಕೇಳಿದ್ದೇವಲ್ಲ, ನಾವು ಇವತ್ತಿನಿಂದ ಹೋಗಿ ಮನೆಯಾಗ ಪ್ರಾಕ್ಟೀಸ್ ಮಾಡಬೇಕು, ನಾವು ಓದ್ಕೋಬೇಕು. 17 ಸೆಪ್ಟೆಂಬರ್ ಅಂದ್ರೆ ಏನು, 15 ಆಗಸ್ಟ್ ಅಂದ್ರೆ ಏನು, 26 ಜನವರಿ ಮಹತ್ವವೇನು, ಆ ಮಕ್ಕಳು ಬಹುತೇಕ ಎಲ್ಲರೂ ವಿವರವಾಗಿ ಹೇಳಿದ್ರು, ತಾವೆಲ್ಲರೂ ಕೇಳಿದೆ. ನನ್ನೆಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸರ್, ಬರೀ ನಾವು ಈ ದಿನ ಅಷ್ಟೇ ಅವರಿಗೆ ಮಕ್ಕಳಿಗೆ ಅವಕಾಶ ಕೊಟ್ಟರೆ ಸರಿ ಹೋಗಲ್ಲ. ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಅವಕಾಶ ಕೊಟ್ಟರೆ ಮಾತ್ರ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ನಾವು ಹೊರಹಾಕಬಹುದು. ನನ್ನೆಲ್ಲ ಬಸವ ಕಲ್ಯಾಣದ ಸಮಸ್ತ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ತಾವು ಪ್ರತಿಯೊಬ್ಬರು ನಿರಂತರವಾಗಿ ಈ ರೀತಿ ಮಾತನಾಡ್ತಕ್ಕಂಥ ಕಲೆ ನಿಮ್ಮೆಲ್ಲರಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ನಾವು ಬರೀ ಅವರಿಗಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ನಾವೆಲ್ಲರೂ ಸೇರಿ ಈ ಶ್ರೇಷ್ಠನೆಲ್ಲ ಬಸವ ಕಲೆ ಮುಂಬರುವ ದಿನಗಳಲ್ಲಿ ಇದೊಂದು ಈ ದೇಶದ ಉತ್ತಮ ಪ್ರವಾಸಿ ತಾಣ ಆಗಬೇಕು. ಭಕ್ತಿ ಭಂಡಾರಿ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಇದು. ಇಡೀ ಜಗತ್ತಿನ ಜನ ಬಸವ ಕಲ್ಯಾಣದ ಕಡೆ ಓಡಾಡಿ ಬರಬೇಕು, ಅಂತ ಬಸವ ಕಲ್ಯಾಣವನ್ನ ಕಟ್ಟಬೇಕು ಅಂತಕ್ಕಂಥ ಕನಸನ್ನ ಇಟ್ಕೊಂಡು ನಾವು ನೀವೆಲ್ಲರೂ ಆ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟೋ ಜನ 8ನೇ 9ನೇ 10ನೇ ಮಕ್ಕಳೆಲ್ಲರೂ ಇದ್ದೀರಿ. ನಿಮಗೆಲ್ಲರಿಗೂ ಆ 4ನೇ ತರಗತಿಯ ಅವ ಬಹುತೇಕ ಒಂದು ವೇಟ್ ಒಂದು 30 ಕಿಲೋನು ಅದನ್ನ ಇಲ್ಲ, ಅವನು ಲೆಸ್ ದೆನ್ 30 kg ವೇಟ್ ಅವನು. ಬಟ್ ಮಾತಾಡ್ತಕ್ಕಂಥ ಮಾತುಗಳು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಈ ಜಗತ್ತಿಗೆ ಆಡ್ತಕ್ಕಂಥ ಶಕ್ತಿ ಜ್ಞಾನಕ್ಕೆ ಮಾತ್ರ ಇರೋದು.
ಈ ಜಗತ್ತೇ ಆಳ್ಬೋದು ಜ್ಞಾನ ಇದ್ದರೆ ಮಾತ್ರ. ಅದು ತಾವೆಲ್ಲರೂ ಕಿವಿಯೊಳಗೆ ಇಟ್ಕೋಬೇಕು. ಒಂದು 4ನೇ ತರಗತಿಯ ಮಗು ಈ ರೀತಿ ಮಾತನಾಡಬಹುದು, ಒಬ್ಬ 8ನೇ ತರಗತಿಯ ವಿದ್ಯಾರ್ಥಿನಿ ಈ ರೀತಿ ಮಾತನಾಡಬಹುದು ಅಂದ್ರೆ 9ನೇ 10ನೇ ಕ್ಲಾಸ್ ಇದ್ದವ್ರು ಎಷ್ಟು ಜನ ಇದ್ರಿ? ಕೈ ಎತ್ತಿ. 9ನೇ 10ನೇ ಇದ್ದವ್ರು ಇಲ್ಲಿ ಕೈ ಎತ್ತಿ. ಎಲ್ಲರೂ 9ನೇ 10ನೇ ಯಾರಿದ್ದೀರಿ? ನಿಮ್ಗೆ ಅನಿಸ್ತಲ್ಲ ಒಂದು ಸಲ ಕೈ ಬಿಡ್ರಿ ಎಲ್ಲರೂ. ನನಗಿನ್ನ ಸಣ್ಣ ತಮ್ಮ ನನ್ನ ತಂಗಿ ಈ ರೀತಿ ನಿಂತು ಮಾತಾಡ್ತಾಳ ಅದ್ಭುತ ಅಂದ್ರ ನಾ ಯಾಕೆ ಹಿಂಗೆ ಕೂತೀನಿ ಅಂತ ಹೇಳಿ ಇವತ್ತು ನಿಮ್ಗೆ ಬಹುತೇಕ ಅನಿಸಿರ್ಬಹುದು ಮತ್ ಅನಿಸ್ಬೇಕು. ನೀವು ಹಿಂದೆ ಏನ್ ಮಾಡಿದ್ರಿ ನಮಗ್ ಗೊತ್ತಿಲ್ಲ. ನಾವು ಮುಂದೆ ಬರ್ತಕ್ಕಂಥ ದಿನಮಾನದೊಳಗ ನಾವು ಯಾರಿಗೂ ಎಬ್ಬಿಸಿ ಕರಿತೀವಿ ಇಲ್ಲಿ. ನಾವು ಯಾರಿಗೊಬ್ಬರಿಗೆ ಎಬ್ಬಿಸಿ ಕರೆದು ಬಂದು ಮಾತಾಡಕ್ ಪ್ರಾರಂಭ ಮಾಡ್ಬೇಕು. ನೀವು ಬಹಳ ಜಾಸ್ತಿ ಟೈಮ್ ನಿಮಗೆ ನಾವು ಕೊಡಲ್ಲ. 2 ನಿಮಿಷ ಟೈಮ್ ಕೊಡ್ತೀವಿ ನಾವು. ಮುಂದಿನ ಎಲ್ಲರ ತೆರೆಗಿರುವ ಶಿಕ್ಷಕರನ್ನು ಕೂಡ ಇದು ವಿನಂತಿ ಅದ. ನಾವೊಂದು 20 ನಿಮಿಷ ನನ್ನ ಭಾಷಣದ ಅವಶ್ಯಕತೆ ಇಲ್ಲ. ನಾವು 10 ಹುಡುಗರಿಗೆ ಬಂದು 2 ನಿಮಿಷ ಟೈಮ್ ಕೊಡ್ತೀವಿ. ಒಬ್ಬ ಯಾರಿಗೆ ಕರಿತೇವೋ ಗೊತ್ತಿಲ್ಲ, ಒಬ್ರಿಗೆ ಬಟ್ಟು ಮಾಡ್ತೀವಿ ನಾವು. ಅವ್ರ ಎದ್ದು ನಿಂತು ಬಂದು ಮಾತಾಡ್ಬೇಕಿಲ್ಲ. ನಾವು ಯಾರಿಗೆ ಒಬ್ರಿಗೆ ಬಟ್ಟು ಮಾಡ್ತೇವೆ ಈ ಲೈನ್ ಇಷ್ಟನೇ ವಿದ್ಯಾರ್ಥಿನಿ ಅಂದ್ರೆ ಬರ್ಬೇಕು, ಜನ ಮಾತಾಡ್ಬೇಕು. ನೀವೇನು ತಪ್ಪು ಮಾತಾಡಿದ್ರೆ ನಿಮ್ಗೆ ಯಾವುದೇ ಶಿಕ್ಷೆ ಇಲ್ಲಿಲ್ಲ. ನೀವು ಹೆಂಗನು ಮಾತಾಡ್ರಿ, ಯಾವ ರೀತಿನೂ ಮಾತಾಡ್ರಿ, ಆದ್ರೆ ಯಾವ ಕಾರ್ಯಕ್ರಮಕ್ಕೆ ಬಂದಿರಿ ಅಂತಕ್ಕಂಥ ನಿಮ್ಗೆ ಗೊತ್ತಿರಬೇಕು. ನಾನು 15th ಆಗಸ್ಟ್ ಬರೀ 2 ನಿಮಿಷ ಮಾತಾಡಬಹುದು, ಬರೀ 2 ನಿಮಿಷ. ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹೊಸ ಕ್ರಾಂತಿ ತರುವ ನಿಟ್ಟಿನಲ್ಲಿ ನಾವು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಕ್ರಿಯಾಶೀಲ ಅಧಿಕಾರಿಗಳ ಜೊತೆ ಬಸವ ಕಲ್ಯಾಣದ ಈ ಭೂಮಿಯಲ್ಲಿ ಹೊಸ ಬದಲಾವಣೆಯನ್ನು ನಾವು ತರೋಣ, ಬಸವ ಕಲ್ಯಾಣದ ಅಭಿವೃದ್ಧಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಪವಿತ್ರ ದಿನ, ಶ್ರೇಷ್ಠ ದಿನ, ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನೆರಡು ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.